ಬದುಕು ಜಟಕ ಬಂಡಿ. ಸುಗುಣಾಳ ಕಥೆಯನ್ನು ಕೇಳಿದ ನಾವು ಅವಳ ತಮ್ಮನಾದ ರಘು ಹಾಗೂ ಅವರ ಕಡೆಯವರನ್ನು ಕರೆಸಿ ನಮ್ಮ ವೇದಿಕೆಯಲ್ಲಿ ಮಾತನಾಡಲು ಪ್ರಯತ್ನಿಸಿದೆವು. ಆದರೆ ರಘು ಮತ್ತು ಅವನ ಕಡೆಯವರು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ನನ್ನಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ನೀವೇ ಅನ್ಕೊಂತಿದೀವಿ. ಮಾತಾಡೋಣ ಅಷ್ಟೇ. ಮಾತಾಡಕ್ಕೆ ಅವಳು ಬಂದಿರೋದು, ನೀವು ಬಂದಿರೋದು ಅಷ್ಟೇ, ಮುಗೀತು. ಮಾತಾಡೋಣ. ನಿಜವಾಗ್ಲೂ ಸಮಸ್ಯೆ ಆಗಿದೆಯೋ ಆಗಿಲ್ವೇ ಅನ್ನೋದು ಅವ್ರ ಸಮಸ್ಯೆ ಕೇಳಿದ್ಮೇಲೆ ಗೊತ್ತಾಗೋದು. ನಿಮ್ದೇನು ತಪ್ಪಿಲ್ಲ ಅಂದ್ರೆ ಮಾತಾಡ್ಬಿಡಿ, ಮುಗಿದೋಯ್ತು. ಏನು ತಪ್ಪಿಲ್ಲ ಅನ್ನೋದು ಅಂತ ಮಾತಾಡಿದ್ರೆ ಆಗುತ್ತಲ್ಲಪ್ಪ. ಏನ್ ಮಾಡೋದಪ್ಪ, ಜೊತೆ ಹುಟ್ಟಿದ ಪಾಪಕ್ಕೆ ಮಾಡ್ಬೇಕಾಗುತ್ತೆ. ಇನ್ನೇನ್ ಮಾಡೋದಲ್ವಾ? ಈಗ ನಿಜೇಗೌಡ್ರೆ, ನಿಮ್ಮನ್ನ ಅವ್ರು ಎದುರುಗಡೆ ಕೂತ್ಕೊಂಡು ಅಂತ ಹೇಳ್ತಾ ಇಲ್ಲ. ಅವ್ರು ಏನ್ ವಿಚಾರ ಏನು ಅಂತ ಈಗ ಲೆಟರ್ ಕೊಟ್ಟಿದ್ದಾರೆ ನನಗೆ. ಅವ್ರಿಗೆ ನಾನು ಅವ್ರು ಕೇಳ್ತಾರೆ, ವಿಚಾರ ಮಾಡೋಣ. ಸತ್ಯ ನಿಮಗೆ ಗೊತ್ತಿತ್ತು ಅಷ್ಟೇ, ಮುಗೀತ್ ಬಿಡಿ. ನಿಮ್ದೇನು ತಪ್ಪಿಲ್ಲ ಅಂದ್ರೆ ಬಿಡಿ ಅಷ್ಟೇ. ಅವರು ನಮ್ ಎದುರು ಕೂತ್ಕೊಂಡು ಮಾತಾಡ್ಬೇಕಂತ ಮೇಡಮ್ ಗೊತ್ತಿಲ್ಲ. ಅಲ್ಲಿ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಅವ್ರು ಹೇಳಿದ್ರಲ್ಲಿ ಏನು ನ್ಯಾಯ ಇಲ್ಲ ಅನ್ಸಿದ್ರೆ ಮುಂಚೆನೆ ಹೇಳಿ ಕಳ್ಸ್ಬಿಡ್ತೀನಿ, ದಯವಿಟ್ಟು ಹೋಗಿ ಮಾತಾಡಕ್ ಬಿಡಿ. ನೀವು ಅಷ್ಟೇ ಮಾತಾಡ್ಸಕ್ ಬಿಡಿ. ಮಾತಾಡ್ಬೇಡಿ ಅಂತ ಹೇಳ್ತಿಲ್ಲ. ಮತ್ತೆ ಇನ್ನೇನು, ನಾವು ಅವ್ರ ಮುಖಾಮುಖಿ ಮಾತಾಡಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಆಲಿಸ್ಬೇಡಿ ಅಂತ ನಾವ್ ಹೇಳಕ್ಕೆ ಯಾರು. ಸುಗುಣ ತಮ್ಮ ಬಗ್ಗೆ ಏನಂತ ಮಾತಾಡ್ತಾರೆ ಅಂತ ತಿಳಿದುಕೊಳ್ಳೋ ಕುತೂಹಲದಿಂದ ಇವರೆಲ್ಲ ನಮ್ಮ ಸ್ಟುಡಿಯೋದ ರೂಮಿನಲ್ಲಿ ಸುಗುಣ ಮಾತಾಡೋದನ್ನ ನೋಡ್ತಾ ಕುಳಿತರು. ಒಂದು ಕತೆ ಬುಕ್ ಓದಿದವಳಲ್ಲ, ಒಂದು ಸಿನಿಮಾ ನೋಡಿದವಳಲ್ಲ. ನಾನು ಒಬ್ಬರು ಸ್ನೇಹಿತರು ನನಗಿರಲಿಲ್ಲ, ಯಾರೂ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ 3 ತಿಂಗಳಾದ್ಮೇಲೆ ನನಗೆ ಇದು ಮಾಡಿದ್ರು. ಅವನು ಬೀಡಿ ಸಿಗರೇಟ್ ಎಲ್ಲ ಇದು ಮಾಡ್ತಾ ಇದ್ದ. ಅವನ ಹತ್ರ ಬರ್ತಾ ಇದ್ದಂಗೆ ನನಗೆ ತುಂಬ ಅಸಹ್ಯ ಆಗೋಯ್ತು. ಒಂದೇ ಮಾತು ಹೇಳಿದೆ, ಗೊತ್ತಿಲ್ಲ ನನಗೆ ಮಾತಾಡಿಸ್ಬೇಡ ನೀನು, ಇಷ್ಟ ಹೇಳಿದ್ದು. ಹೆಂಗೆ ಅಂದರೆ ಜುಟ್ಟು ಹಿಡಿದ್ಬಿಟ್ಟು ತೆಗೆದಾಗ ತಳ್ಳಿಬಿಟ್ಟ. ಒಂದೇ ಕ್ಷಣ ಹೊಡೆದ್ಬಿಟ್ಟ. ಸಖತ್ತು ಹೊಡೆಸ್ಕೊಂಡೆ, ಸಖತ್ತು ಬಯಸ್ಕೊಂಡೆ. 3 ತಿಂಗಳು ನಾನು ಹಿಂಗೆ ಒದ್ದಾಡಿದ್ದೀನಿ ಮೇಡಮ್. ಇದಾದ ತಿಂಗಳು ಮಾತ್ರ ತಾಯಿ ಮನೆಯಲ್ಲಿದ್ದೆ. ಅದಾದ್ಮೇಲೆ 3 ತಿಂಗಳು ಹಿಂಗೆ ಒದ್ದಾಡಿದೆ. ನನ್ನ ಹತ್ರ ನಾನು ಮುಟ್ಟಿಸ್ಕೋಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಆಮೇಲೆ ಅವನು ಇರಬೇಕಲ್ಲ, ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ ಹಿಂಗೆ ಹಂಗೆ ಹಂಗೆ ಹಿಂಗೆ ಮುಟ್ಟಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಮನೆಯಲ್ಲಿ ಅರ್ಥ ಆಯಿತೋ ಅರ್ಥ ಆಗಲಿಲ್ಲೋ ಗೊತ್ತಿಲ್ಲ. ನಾ ಹೇಳಿದೆ, ನನಗಾಗಲ್ಲ, ನನಗೆ ಗೊತ್ತಿಲ್ಲ, ಅವನನ್ನು ನೋಡಿದ್ರೆ ಭಯ ಆಗ್ತಾ ಇದೆ, ನನಗೆ ಬೇಡ, ಇದೆಲ್ಲ ಹಿಂಸೆ ಆಗ್ತಾ ಇದೆ ನನಗೆ. ಇಷ್ಟೆಲ್ಲ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಬೇರೆಯವರೆಲ್ಲ ಅವಳಿಗೆ ಕೈ ಕಾಲು ಏನಾದರೂ ಕಟ್ಟ ಇದ್ರೆ ಅಂತ ಇದರಲ್ಲಿ ನಮ್ಮಪ್ಪನಿಗೆ ಹೋಗ್ಬಿಟ್ಟು ಹೇಳಿದೆ. ಎಲ್ಲ ಹೇಳಿದ್ರು ಹೋಗ್ಬಿಟ್ಟು, ನೀವು ಗಂಡ ಹೆಂಡ್ತೀರು ಮಾತ್ರ ಚೆನ್ನಾಗಿದ್ದೀರಾ, ಅವಳು ಹೆಂಗಿದ್ದಾಳೆ ಅದನ್ನು ನೀವು ನೋಡಬಾರ್ದ ಅಂತ ಕೇಳಿದ್ರು. ನಮ್ಮಪ್ಪನಿಗೆ ನಮ್ಮಪ್ಪ ನಮ್ಮಮ್ಮ ಇಬ್ಬರೇ ಮುಖ್ಯ. ಅವ್ರಿಗೆ ಅಷ್ಟು ಇದು ಮಾಡೋರು. ಅದು ಬಿಟ್ಟರೆ ನಂಜೇಗೌಡರು ನಮ್ಮಪ್ಪ ಇವರಿಬ್ಬರೇ ಮುಖ್ಯ. ಮಧ್ಯದಲ್ಲಿ ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ನನಗೆ ಏನು ಹೇಳಿ ಇದೆಲ್ಲ ನಡೆದು ಒಂದು 10-12 ವರ್ಷ ಆಗಿದೆಯಾ? ಆಗಿದೆ. ಅಲ್ಲಿಂದ ಯಾವಾಗ ಬಂದ್ರಿ ಬೆಂಗಳೂರಿಗೆ? 97ನಲ್ಲಿ. ಏನಂತ ಹೇಳ್ಬಿಟ್ಟು ಬಂದ್ರಿ? ಹೇಳ್ಬಿಟ್ಟು ಬಂದಿಲ್ಲ, ಅನವಶ್ಯಕವಾಗಿ ಹಿಂಗೆ ನಾನು ಕಾಂತರಾಜು ಜೊತೆ ಬಂದ್ಬಿಟ್ಟೆ. ನಾನು ಯಾರವರು? ಕಾಂತರಾಜು ಒಂದು ಅರ್ಥದಲ್ಲಿ ಬಂದ್ಬಿಟ್ಟು ನಮ್ಮ ತಾಯಿಯವರ ತಾಯಿ ಇದಾರಲ್ಲ, ಅವ್ರ ತಮ್ಮನ ಮಗ. ನಮ್ಮ ತಾಯಿಗೆ ಸೋದರ ಮಾವನ ಮಗ ಆಗ್ಬೇಕು. ಇನ್ನೊಂದು ಅರ್ಥದಲ್ಲಿ ಬಂದು ನಮ್ಮ ತಾಯಿಗೆ ಸೌತಿ ಮಗಳ ಮಗ ಆಗ್ಬೇಕು. ಇದ್ದಕ್ಕಿದ್ದಾಗೆ ಅವ್ರ ಜೊತೆ ಹೇಗೆ ಬಂದ್ರಿ? ಅವ್ರ ಜೊತೆ ಬರೋದಕ್ಕೂ ತುಂಬ ದೊಡ್ಡ ಕಾರಣ ಇದೆ ಮೇಡಮ್. ಅವ್ರ ಜೊತೆ ಬರೋದಕ್ಕೆ ಇವರು ಬೆಂಗಳೂರಲ್ಲಿದ್ದರು, ಕಾಂತರಾಜು ತುಂಬ ಪೋಲಿಯಾಗಿದ್ರು ಅಂತಂದ್ಬಿಟ್ಟು ಕರ್ಕೊಬಂದು ಹಳ್ಳಿಯಲ್ಲಿ ಇಟ್ಟರು. ನಾನು ಅವನ ಜೊತೆ ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿಕ್ಕವ್ರ ಮೇಲೆಲ್ಲ ಹೋಲಿಕೆ ಮಾಡ್ತಾಯಿದ್ರು. ಇವಾಗ ನಂದು ಫಸ್ಟ್ ನೈಟ್ ಎಲ್ಲ ಆದಾಗ ನಾನು ಅವನ ಕೈಲೆಲ್ಲ ಇದು ಮಾಡಿಲ್ಲ ಅಂತ ಎಲ್ಲ ಗೊತ್ತಾದ್ಮೇಲೆ ಇವರು ಸುಮ್ಮನೆ ಇರಲಿಲ್ಲ. ಅಥವಾ 3 ತಿಂಗಳು ಬಂದು ನಮ್ಮ ಅಪ್ಪ ಅವರು ಗುಂಡ್ಲುಪೇಟೆಯಲ್ಲಿ ಇದ್ದಿದ್ದು. ಗುಂಡ್ಲುಪೇಟೆ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು ನನ್ನನ್ನು. ಮೇಡಮ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮದುವೆಗೆ ನನಗೆ ಶಾಸ್ತ್ರಗಳು ಸರಿ ಬಂದಿಲ್ಲ, ಆದರೂ ಆಸ್ತಿ ಆಸೆಗೆ ಮದುವೆ ಮಾಡಿದ್ರು. ಸರಿ, ಕಾಂತರಾಜು ಜೊತೆ ಬಂದಿದ್ದು ಹೇಳಿ. ಕಾಂತರಾಜ್ ಜೊತೆ ಇದು ಬದುಕಬೇಕಾಯ್ತು. ನಾನು ಬದುಕೋದಕ್ಕೆ ಆ ಮನೆಯಲ್ಲೇ ಆಗಲಿಲ್ಲ ಮೇಡಮ್. ಅಷ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟರು. ನಾನು ಹೇಳಿದೆ ಕಾಂತರಾಜಿಗೆ, ನನ್ನ ಕರ್ಕೊಂಡೋಗ್ಬಿಡು, ಎಲ್ಲಾದರೂ ಹೋಗ್ಬಿಡು ಬೇಕಾದ್ರೆ. ಈ ಥರ ಎಲ್ಲ ಬೇಡ ಅಂದ್ಕೊಂಡೇ ಬಂದ್ವಿ. ಆಮೇಲೆ ಇಲ್ಲ, ನಾನು ಹಿಂಗೆ ಹೋಗ್ಬಿಡೋದು. ಯಾಕೆಂದರೆ ನಾನು ಯಾರನ್ನ ಮಾತಾಡು,
ಯಾರ ಜೊತೆ ಮಾತಾಡು ಅವ್ರ ಜೊತೆ ಅನುಮಾನ. ಈಗ ಮದುವೆ ಆಗಿದೆಯಾ ಇವ್ರ ಜೊತೆಗೆ? ಇಲ್ಲ ಮೇಡಮ್, ನಾನು ಹಾಗೆ ಸಂಸಾರ ಮಾಡ್ತಾ ಇದ್ದೀನಿ. ಹಾಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನನಗೆ 3 ಜನ ಮಕ್ಕಳು ಮೇಡಮ್. 3 ಜನ ಮಕ್ಕಳಲ್ಲಿ ಒಂದು ಮಗು ಬಂದು ಹೊಟ್ಟೆನಲ್ಲೇ ಸತ್ತೋಗಿ 3 ದಿನ ಇತ್ತು. ಈಗ ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ಳು ಇದ್ದಾಳೆ ಮೇಡಮ್. ಏನ್ ಮಾಡ್ತಾಳಮ್ಮ? ಅವಳು 6th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಓಕೆ, ಇಲ್ಲಿಗೆ ಬಂದಿರೋ ಉದ್ದೇಶ ಏನಮ್ಮ? ಇವಾಗ ನಮಗೆ ನಮ್ಮ ನಂಜೇಗೌಡರು ಬಂದ್ಬಿಟ್ಟು ನನ್ನನ್ನು ಎಲ್ಲೇ ಹೋಗ್ಲಿ ಅವಳನ್ನ ಕರಿಬೇಡಿ ಕಾಂತರಾಜು ರಿಲೇಷನ್ಗೆಲ್ಲ ಹಂಗೆ ಹೇಳ್ತಾ ಇದ್ದಾರೆ ಮೇಡಮ್. ಅವ್ರು ಅದು ಹೇಳ್ಬಾರ್ದು. ಮತ್ತೆ ನನ್ನ ತಮ್ಮ ಕೆಟ್ಟದಾಗ ಮೆಸೇಜ್ ಕಳಿಸಿದ್ದಾನೆ, ನಿನ್ನ ಕೊಲೆ ಮಾಡ್ತೀನಿ ಹಾಗೆ ಹಿಂಗೆ ಅದು ಇದು ಅಂತ ಅಂದ್ಬಿಟ್ಟು. ಆ ಮೆಸೇಜಿಗೆ ಕಾರಣ ಬೇಕು ನನಗೆ. ಮತ್ತೆ ನಂಜೇಗೌಡರು ಯಾಕೆ ಹಿಂಗೆ ಹೇಳ್ತಾರೆ ನನಗೆ ಸುತ್ತಮುತ್ತ ಅದು ಬೇಕು. ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡಬೇಕು, ಅಪ್ಪ ಅಮ್ಮ ಇಬ್ಬರ ಜೊತೆ. ಯಾಕೆಂದರೆ 5 ವರ್ಷ ಆದಮೇಲೆ ನಮ್ಮ ಕಾಂತರಾಜು ತಾಯಿ ಹೇಳಿದ್ರು, ನೀನು ನನ್ನ ಮಗನ್ನ ಕರ್ಕೊಂಡು ಬಂದ್ಬಿಟ್ಟಿದ್ಯಾ, ನಿಮ್ಮ ಅಪ್ಪ ಅಮ್ಮ ಬಂದು ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಹೋಗಿ ನೀ ಹೇಳು ಅಂತ ಹೇಳಿದ್ರು ಕಾಂತರಾಜು ಅಮ್ಮ. ನಾನು ಹೋಗ್ಬಿಟ್ಟು ಒಂದೇ ಒಂದು ಮಾತು ನಮ್ಮ ತಾಯಿನ ತಪ್ಪಾಗಿದೆ ನಂದು ಅಂತ ಕೇಳ್ಬಿಟ್ಟು ಆಶೀರ್ವಾದ ತಗೊಂಡು ಬಂದ್ಬಿಡೋಣ ಅಷ್ಟೇ ಅಂತ ಹೋಗಿದ್ದು. ನಮ್ಮ ತಾಯಿ ಎಂಥ ಮಾತು ಹೇಳಿದ್ರು ಗೊತ್ತಾ? ಅದಕ್ಕೆ 4-5 ವರ್ಷ ನನ್ನ ಅಣ್ಣ ತಮ್ಮದ್ರ ಜೊತೆ ಚೆನ್ನಾಗಿ ಆಟ ಆಡ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವರ್ಡ್ ಯೂಸ್ ಮಾಡಿದ್ರು, ಹೇಳ್ಬಾರ್ದು. 19 ವರ್ಷಕ್ಕೆ 16 ಜನ ಗಂಡಸರನ್ನ ಹುಡುಕೊಂಡೋಗಿ ಈಗ ನಾನೇನು ಮಾಡ್ಬೇಕಮ್ಮ? ಮೇಡಮ್, ನನಗೆ ನಮ್ಮ ತಾಯಿ ತಂದೆ ಹತ್ರ ಮುಖಾಮುಖಿ ಭೇಟಿ ಮಾತಾಡಿಸ್ಕೊಡಿ. ನನಗೆ ನಮ್ಮ ನಂಜೇಗೌಡ್ರ ಹತ್ರ ಮಾತಾಡಿಸ್ಕೊಡಿ, ನನ್ನ ತಮ್ಮನ ಹತ್ರನೂ ಮಾತಾಡಿಸ್ಕೊಡಿ ಮೇಡಮ್. ಮಾತಾಡಿಸ್ಬೇಕು. ನಾನು ನಮ್ಮಪ್ಪನ ಮಗಳೇ ಆಗಿದ್ರೆ ನಮ್ಮಪ್ಪ ನನಗೇನು ಮಾಡಬೇಕು ಮಾಡಲಿ ಮೇಡಮ್. ಏನು ಮಾಡಬೇಕು? ಏನು ಮಾಡಲಿ? ಹೊಡಿತಾರ ಹೊಡಿಲಿ, ಬೇಕಾದ್ರೆ ಬಡಿತಾರ ಬಡೀಲಿ, ಬೈತಾರ ಬೈಲಿ, ನನಗೆ ಮುಖಾಮುಖಿ ಬೇಕು. ಯಾಕೆ ಅವರೆಲ್ಲ ನಿಮ್ಮ ಎದುರುಗಡೆ ಬರಲ್ಲ ಅಂತ ನಿಮ್ಗನ್ಸುತ್ತೆ? ಇದು ಅವ್ರ ಮಾನ ಮರ್ಯಾದೆ ಹೊರಟೋಯ್ತು. ಅವ್ರು ಹೇಳ್ದಾಗ ನಾನು ಇರೋಕ್ಕಾಗಲಿಲ್ಲ. ಮಾನ ಮರ್ಯಾದೆ ದೊಡ್ಡ ಹಳೆಯದನ್ನೆಲ್ಲ ಹೊರಗಡೆ ತೆಗೆದು ನಿಮ್ಗೆ ಆಗ್ಬೇಕಾಗಿರೋದು ಇದೇ ಮೇಡಮ್. ಬೇಕಾಗಿರೋದು ಇವಾಗ ನನ್ನಿಂದ ಇವ್ರಿಗೆ ಏನಾಗಬೇಕು ಮೇಡಮ್? ನಾನು ಮೊನ್ನೆ ನಮ್ಮ ಅಜ್ಜಿ ಹೆಣ ನೋಡಕ್ ಬಿಡ್ಲಿಲ್ಲ ಮೇಡಮ್. ನಮ್ಮ ತಂದೆಯವ್ರ ತಾಯಿ ಸತ್ರು, ಹೆಣ ನೋಡಕ್ ಹೋಗ್ಬಿಟ್ಟು ಕಾಲೆಲ್ಲ ಇಟ್ಕೊಂಡಿದ್ದೀನಿ ಮೇಡಮ್ ನನ್ನ ತಮ್ಮನಿಗೆ. ನಾನು ಹೆಣ ನೋಡಿದ್ರೆ ಅವನಿಗೆ ಏನಾಗುತ್ತೆ ಹೇಳಿ ಮೇಡಮ್ ನೀವೇ? ನಾನು ಹೆಣ ನೋಡಿದ್ರೆ ಸತ್ತೋಗಿದೆ ಹೆಣ, ಊದಾಕ್ಬಿಡ್ತಾ ಇದ್ದಾರೆ. ಆ ಶವನ ಹೋಗಿ ನೋಡಿದ್ರೆ ಏನಾಗುತ್ತೆ ಹೇಳಿ ಮೇಡಮ್ ನನಗೆ? ಅಷ್ಟೇ. 14 ಜನ 15 ಜನ ಹುಡುಗನ ಕರ್ಕೊಂಡು ಬಂದು ಓಡಿಸ್ತೀನಿ ಅಂತ ಕೊಳ್ಳೇಗಾಲ ರೋಡಲ್ಲಿ ಇಟ್ಕೊಂಡಿದ್ದಾನೆ ಮೇಡಮ್. ಕೊಳ್ಳೇಗಾಲದಿಂದ ವಾಪಸ್ ಬಂದಿದ್ದೀನಿ, ಬೆಂಗಳೂರಿಂದ ಹೋದವಳೆ ಹೆಣ ನೋಡೋದಕ್ಕೆ. ನಾನೇ ಹೆಣವಾಗಿ ಬಂದಿದ್ದೀನಿ. ಇವನಿಗೇನು?